ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಹಾರಾಡಿಯಲ್ಲಿ ರಸ್ತೆ ಕಾಂಕ್ರೀಟ್ ಮಾಡಲು 1 ತಿಂಗಳು ರಸ್ತೆ ಬಂದ್ ಮಾಡಿದರೂ ಕೂಡ ಅವೈಜ್ಞಾನಿಕ ಕಾಮಗಾರಿಯನ್ನ ನಡೆಸಿದ್ದಾರೆ ಎಂದು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ಅವರು ಆರೋಪಿಸಿದ್ದಾರೆ. ಸಾರ್ವಜನಿಕರು ಈ ರಸ್ತೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಮನಗಂಡು ಹಾರಾಡಿ ರಸ್ತೆಗೆ ಭೇಟಿ ನೀಡಿದ್ರು. ಸ್ಥಳೀಯರು ವಾಹನ ಸವಾರರ ಸಮಸ್ಯೆಗಳನ್ನು ಆಲಿಸಿದ ಅವರು ಸ್ಥಳದಿಂದಲೇ ಫೋನ್ ಮೂಲಕ ಇಲಾಖಾಧಿಕಾರಿಗಳು ಮತ್ತು ಗುತ್ತಿಗೆದಾರ ವಿಜಯಾನಂದ ಶೆಟ್ಟಿಯವರಲ್ಲಿ ಮಾತನಾಡಿ ನಾಳೆಯೇ ಕಾಂಕ್ರೀಟ್ ರಸ್ತೆ ಸೈಡ್ಗೆ ಮಣ್ಣು ಹಾಕಿ ಅಪಾಯವನ್ನು ತಪ್ಪಿಸುವಂತೆ ಸೂಚಿಸಿ ಮಾಧ್ಯಮದ ಜೊತೆಗೆ ಮಾತನಾಡಿದರು. ಕಾಂಕ್ರೀಟ್ ರಸ್ತೆಯಾದ ಬಳಿಕ ಡ್ರೈನ್ ಮಾಡುವುದು, ಪಕ್ಕದಲ್ಲಿ ಕೇಬಲ್ ಹಾಕಲಿದೆ ಎಂದು ಮತ್ತೆ ಕಾಮಗಾರಿ ನಿಧಾನಗೊಳಿಸುವುದು ಈ ರೀತಿಯ ಕೆಲವೊಂದು ಎಡವಟ್ಟಿನಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ಬಹಳಷ್ಟು ಸಮಸ್ಯೆಯಾಗಿದೆ. ಇಲಾಖಾಧಿಕಾರಿಗಳು ಕಾಮಗಾರಿ ನಡೆಸುವ ಗುತ್ತಿಗೆದಾರರನ್ನ ಸಂಪರ್ಕಿಸಿದ್ದೇವೆ. ಸಮಸ್ಯೆಯ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದ್ದೇವೆ. ಮುಂದಿನ ದಿನ ಎಂಜಿನಿಯರ್ಗಳು ಅವೈಜ್ಞಾನಿಕ ವ್ಯವಸ್ಥೆಯನ್ನ ಬಿಟ್ಟು ನಾಳೆಯಿಂದಲೇ ಕಾಂಕ್ರೀಟ್ ರಸ್ತೆಯ ಬದಿಗೆ ಮಣ್ಣು ಹಾಕುವ ಕೆಲಸವನ್ನ ಮಾಡುತ್ತಾರೆ ಎಂದು ತಿಳಿಸಿದರು. ಯಾವ ಕಡೆ ಇದ್ದೀರಿ? ಈ ಬುಳುವಾರ್ ಇದು ರೋಡ್ ಇದು ಭಾರಿ ಸಮಸ್ಯೆ ಆಗಿದೆ ಶೆಟ್ರೆ. ಈ ಕಾಮಗಾರಿ ಎಲ್ಲ ಇಷ್ಟು ಎಂತ ಗೊತ್ತುಂಟ, ಒಂದು ಎಂತ ಗೊತ್ತುಂಟ, ಅವರು ಇಂಜಿನಿಯರ್ನವರದ್ದು ಸ್ವಲ್ಪ ತಪ್ಪು ಇದರಲ್ಲಿ. ಒಂದು ಡ್ರೈನೇಜ್ ಫಸ್ಟಿಗೆ ಮಾಡಿ ಆಮೇಲೆ ರೋಡ್ ಮಾಡೋದು ಬಿಟ್ಟು ಈಗ ಅದು ಆ ಸೈಡ್ ಇದು ನೋಡಿ, ಈ ಸೈಡ್ ಈಗ ಕೇಬಲ್ ಹಾಕಬೇಕು ಅಂತೇಳಿ ಅದು ಸೈಡ್ ಅಲ್ಲಿ ಬಿಟ್ಟಿದ್ದಾರೆ ನಿಮ್ಮ ಕಾಂಕ್ರೀಟ್ ರೋಡ್ ಇದ್ದು. ಅದರಲ್ಲಿ ಈ ಬ್ರಿಡ್ಜ್ ಹತ್ರ ನೋಡಿ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಸೈಡ್ ಹಂಗೆ ಆಗಿದೆ ಅಂತ. ಅದಲ್ಲ ಫಸ್ಟ್ ಇದು ಮಾಡ್ಬೇಕಲ್ಲ ಶೆಟ್ರೆ. ಹಾರಾಡಿ ಕಾಮಗಾರಿ ನಿಧಾನವಾಗುತ್ತಿರುವ ಕುರಿತು ಶಾಸಕರು ಗಮನ ಹರಿಸಬೇಕಾಗಿತ್ತು. ಶಾಸಕರು ಅವರ ಕೆಲಸವನ್ನ ಮಾಡಬೇಕಾಗಿತ್ತು. ಕಾಮಗಾರಿಯ ವೇಗಕ್ಕೆ ಇಂಜಿನಿಯರ್ಗಳ ಮೂಲಕ ಮೊದಲೇ ಎಸ್ಟಿಮೇಟ್ ಮಾಡಬೇಕಾಗಿತ್ತು. ಶಾಸಕರು ಕಾಮಗಾರಿಯ ವೇಗಕ್ಕೆ ಒತ್ತಡ ಹಾಕಬೇಕಾಗಿತ್ತು ಎಂದು ಹೇಳಿದರು. ಅದೇ ಈಗ ಅವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಯಾರು ಗುತ್ತಿಗೆದಾರರ ವಿಜಯಾನಂದ ಶೆಟ್ಟಿ ಒಟ್ಟಿಗೆ ಮಾತಾಡಿದಾಗ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಇಂಜಿನಿಯರ್ಗಳು ಮಾತಾಡುವಾಗ ಅವರು ಕೂಡ ಬೇರೆ ಬೇರೆ ಅವರ ಸಮಸ್ಯೆಗಳನ್ನ ಹೇಳ್ತಾರೆ. ಇಬ್ಬರ ಜೊತೆಗೂ ಕೂಡ ಹೊಂದಾಣಿಕೆ ಇಲ್ವಾ ಅನ್ನುವಂತ ವ್ಯವಸ್ಥೆ ಇವತ್ತಿನ ಈ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೋಸ್ಕರ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಒಟ್ಟಿಗೆ ನಿಂತು ಇದನ್ನ ಈ ಅವ್ಯವಸ್ಥೆಯನ್ನ ಪರಿಹರಿಸತಕ್ಕಂತಹ ವ್ಯವಸ್ಥೆಯನ್ನ ಶೀಘ್ರದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಮಾತ್ರ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಲ್ಲಿ ನಾನು ಹೇಳಿಕೊಂಡಿದ್ದೆ. ಶಾಸಕರು ಏನಾದರೂ ಈ ಬಗ್ಗೆ ಗೊತ್ತಿಲ್ಲ. ಶಾಸಕರು ಅವರ ಕೆಲಸವನ್ನ ಅವರು ಮಾಡಬೇಕು. ಇವತ್ತು ಕಾಮಗಾರಿಗೆ ವೇಗವನ್ನ ಕೊಡುವಂತ ಮತ್ತು ಇಂಜಿನಿಯರ್ಗಳ ಮುಖಾಂತರ ಸಮರ್ಪಕವಾಗಿ ಅದನ್ನ ಆ ಕಾಮಗಾರಿಯ ಬಗ್ಗೆ ಮೊದಲೇ ಇಂಜಿನಿಯರ್ ಯಾವ ರೀತಿ ಅದನ್ನು ಎಸ್ಟಿಮೇಟ್ ಮಾಡಬೇಕು ಅದನ್ನ ಮಾಡುವಂತ ವ್ಯವಸ್ಥೆಗೆ ಒಂದಷ್ಟು ಅವರು ಕೂಡ ಒತ್ತಡವನ್ನ ಹಾಕಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಗಡುವು ಏನಾದ್ರು ಕೊಟ್ಟಿದ್ದೀರಾ? ಅಂದ್ರೆ ವಾಟ್ ನೆಕ್ಸ್ಟ್? ತಕ್ಷಣ ಈಗಾಗಲೇ ಆಗಿರತಕ್ಕಂತ ಕಾಮಗಾರಿಯ ಕಾಂಕ್ರೀಟಿನ ಸೈಡಿಗೆ ಎರಡೂ ಸೈಡಿಗೆ ಕೂಡ ಮಣ್ಣನ್ನ ಹಾಕಿ ಮುಚ್ಚಬೇಕು ಅನ್ನುವಂತ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಅವರ ಜೊತೆಗೆ ಹೇಳಿದ್ದಾರೆ. ಅವರ ಅಸಿಸ್ಟೆಂಟ್ ಇಲ್ಲಿದ್ದಾರೆ ಮಹಾದೇವ್ ಅವರು ನಾಳೆಯಿಂದ ಆರಂಭ ಮಾಡಿ ನಾಳೆ ಸಂಜೆ ಒಳಗೆ ಅದನ್ನ ಮುಗಿಸ್ತೇವೆ ಅನ್ನತಕ್ಕಂತ ಮಾತನ್ನ ಹೇಳಿದ್ದಾರೆ. ಅದನ್ನ ಅವರು ಪಾಲನೆ ಮಾಡಬೇಕು ಅನ್ನುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಜೊತೆಗಿದ್ರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.